ಕಣಿವೆ ಗ್ರಾಮದಲ್ಲಿ ಕುಶಾಲನಗರ ಪಕ್ಕದಲ್ಲಿ ನೋಡಿದ್ವಲ್ಲ ಬ್ರಿಡ್ಜ್ ಇದ್ದು, ಅದಕ್ಕೆ ಅದನ್ನು ಮಾತಾಡಿ ಈಗ ನಾವು PWD ಇಲಾಖೆಯಿಂದ ಅದನ್ನು ಸರಿಪಡಿಸಿ ಅಲ್ಲೆಲ್ಲ ಇರ್ತಕ್ಕಂಥ ಪರಿಸರವಾದಿಗಳು ಅವರೆಲ್ಲ ಭೇಟಿಯಾಗಿದ್ದರು. ಅದನ್ನು ಆ ರೀತಿ ಉಳಿಸ್ಬೇಕು ಜನರು ನಡಲಿಕ್ಕೆ ಅಂತ ಹೇಳಿದ್ದಾರೆ. ಅದನ್ನು ತಕ್ಷಣ ಒಂದು PWD ಇಲಾಖೆ ಜೊತೆಯಲ್ಲಿ ಮಾತಾಡಿ ಭದ್ರವಾಗಿದೆ ಬ್ರಿಡ್ಜಿ, ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಪ್ರಶ್ನೆ ಮಾಡ್ತೀವಿ ನಾವು. ಈಗಾಗಲೇ ನಿನ್ನೆ ಫ್ಲಡ್ ಮೀಟಿಂಗ್ ಮಾಡಿದ್ವಿ, ಈಗ KDP ಮೀಟಿಂಗ್ ಮಾಡ್ತಾಯಿದ್ವಿ. ಶಾಸಕರಿಬ್ಬರು ಇದ್ದಾರೆ, ಈಗಾಗಲೇ ಅವರೆಲ್ಲ ಅವರವರ ಇಲಾಖೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಇರ್ತಕ್ಕಂಥ ಪರಿಸ್ಥಿತಿನೆಲ್ಲ ನಿಭಾಯಿಸಲಿಕ್ಕೆ ಆಗಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ 37 ಕೋಟಿ ರೂಪಾಯಿ ಇವತ್ತು ಅವರ ಅಕೌಂಟ್ನಲ್ಲಿದೆ. ಅಲ್ಲಿ ತಹಸೀಲ್ದಾರ್ಸ್ ಇದರಲ್ಲಿ ಸಹಿತ 3.5 ಕೋಟಿ ಇದೆ. ಒಟ್ಟಾರೆ 40 ಕೋಟಿ ರೂಪಾಯಿ ಇಲ್ಲಿ ಏನೇ ಪರಿಸ್ಥಿತಿ ಬಂದರೂ ನಿಭಾಯಿಸಲಿಕ್ಕಿದೆ. ಮತ್ತು ಎಷ್ಟೇ ಬೇಕಾದ್ರೂ ಸರ್ಕಾರದಿಂದ ರಿಲೀಸ್ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಕಟ್ಟುನಿಟ್ಟಾದಂಥ ಆದೇಶ ಕೊಡಿದ್ದಾರೆ. ಹಾಗಾಗಿ ಹಣದ ಕೊರತೆ ಪ್ರಶ್ನೆ ಇಲ್ಲ. ಅಧಿಕಾರಿಗಳು ಸುರುಕಾಗಿ ಕೆಲಸ ಮಾಡಬೇಕಂತ ಮಾತನ್ನು ನಿನ್ನೆ ಕಟ್ಟುನಿಟ್ಟಾಗಿ ನಾವು ಆದೇಶ ಕೊಟ್ಟಿದ್ದೀವಿ. ಇವತ್ತು KDP ಮೀಟಿಂಗ್ನಲ್ಲಿ ಸಹಿತ ಶಾಸಕರು ಇಬ್ಬರು ಇರ್ತಾರೆ, ನಾವು ಕೂಡಿ ಯಾವ ರೀತಿಯಾಗಿ ಏನೇನು ಸಮಸ್ಯೆಗಳನ್ನ ಬಗೆಹರಿಸಿ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಮುಂದೆ ಬರುವಂಥ 40 ದಿನಗಳು ಭಾಳ ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕು. ಯಾರು ಹೆಡ್ ಕ್ವಾರ್ಟರ್ಸ್ ಬಿಡಬಾರ್ದು, ಅವರವ್ರ ಇಲಾಖೆ ಕೆಲಸಗಳು ಮಾಡಬೇಕು. ಅದ್ರ ಜೊತೆಯಲ್ಲಿ ಬರುವಂಥ 10 ಡೇಸ್ ಒಳಗೆ ಟೈಮ್ ಕೊಟ್ಟಿವಿ. ನೆಕ್ಸ್ಟ್ ಮಂತ್ 6th 7th ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ CO, AC, ತಹಸೀಲ್ದಾರ್ಸ್ ಆ್ಯಂಡ್ EOs ಪ್ಲಸ್ ಅವ್ರ ಇಲಾಖೆಗೆ ಸೇರ್ತಕ್ಕಂಥ ಹಾಸ್ಟೆಲ್ಸು, ಸ್ಕೂಲ್ ಬಿಲ್ಡಿಂಗ್ಸು ಮತ್ತು ಇರ್ತಕ್ಕಂಥ ಮೈನಾರಿಟಿ ಇರಲಿ, ಬ್ಯಾಕ್ವರ್ಡ್ ಕ್ಲಾಸ್ ಇರಲಿ, ರೆಸಿಡೆನ್ಸಿ ಸ್ಕೂಲಲ್ಲಿ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ಅಂಡರ್ಟೇಕಿಂಗ್ ಲೆಟರ್ ಬಂದು ಡೆಪ್ಯೂಟಿ ಕಮಿಷನರ್ ಮುಡಿಸ್ಬೇಕು. ಅದ್ರ ಪರಿಸ್ಥಿತಿ ಏನಿದೆ, ಯಾವುದೇ ರೀತಿಯ ತೊಂದರೆಗಳಿದೆ ತಕ್ಷಣ ಅದನ್ನು ರಿಪೇರಿ ಮಾಡಿಸ್ಬೇಕು. ಇಲ್ಲ ಅಂತ ಸರಿಯಾಗಿತ್ತಂದರೆ ಸರಿಯಾಗಿದೆ ಅಂತೇಳಿ ಅವರು ಅಂಡರ್ಟೇಕಿಂಗ್ ಕೊಡಬೇಕು. ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಂಥ ಮಾತನ್ನು ಅವ್ರಿಗೆ ಹೇಳಿದ್ವಿ. ಹಾಗಾಗಿ ಬರುವಂಥ ಒಂದು 30 to 40 ಡೇಸ್ ನಮಗೆ ಭಾಳ ಇಂಪಾರ್ಟೆಂಟ್ ಅಂತ ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಳಿಕ್ಕೆ ಅಡ್ಮಿನಿಸ್ಟ್ರೇಷನ್ ಗೇರ್ ಅಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ನೋಡಿ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಆ ರೀತಿ ಆಗುವಂಥ ತೊಂದರೆಗಳು ಏನಿಲ್ಲ. ನಮ್ಮ ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಇದು ಮೊದಲಿಂದಲೂ ನಾವೆಲ್ಲರೂ ಹೇಳ್ತಿರ್ತಕ್ಕಂಥ ಯಾರೋ ಒಬ್ಬರಿಬ್ಬರು ಸೀನಿಯರ್ಸು ತಾವು ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಿರ್ತಾರೆ. ಅದು ಬಿಟ್ಟರೆ ಯಾವುದೇ ಕ್ರಾಂತಿ ಆಗ್ತಕ್ಕಂಥದ್ದಾಗಲಿ ಮತ್ತು ಏನೇ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಏನಿಲ್ಲ. ಏನೇ ಆಗಬೇಕಾದ್ರೂ ಪಕ್ಷದಲ್ಲಿರ್ಬೋದು, ಆಡಳಿತದಲ್ಲಿರ್ಬೋದು, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಹೇಳಿದಾಗ ಎಲ್ಲರೂ ನಡ್ಕೊಳ್ತಕ್ಕಂಥ ಪದ್ಧತಿ ಸಿಸ್ಟಮು ನಮ್ಮ ಪಕ್ಷದಲ್ಲಿ ಮೊದಲಿಂದ ಬರ್ತಾಯಿದೆ, ಅದೇ ಮುಂದುವರಿತದೆ. ಅದು ಏನೇ ಆಗಲಿ ಸಮಯ ಬಂದು ನಾವು ಹೇಳಿದ್ರೆ ಈಗಂತೂ ಅದು ಪ್ರಸ್ತುತ ಬಂದಿಲ್ಲ. ಆ ವಿಷಯ ಬಂದಾಗ ಮುಖ್ಯಮಂತ್ರಿಗಳು ಮತ್ತು ನಮ್ಮ PCC ಅಧ್ಯಕ್ಷರು ಹೇಳಬೇಕು, ತಪ್ಪಿದರೆ ಹೈಕಮಾಂಡ್ ಹೇಳಬೇಕು. ಅವರು ಮೂರು ತೆಗೆದುಕೊಳ್ತಕ್ಕಂಥ ನಿರ್ಣಯ ಆಧಾರದ ಮೇಲೆ ಇರ್ತದೆ. ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂಥ ನಿರ್ಧಾರಗಳು ಏನೂ ಇಲ್ಲ ಅಂತೇಳಿ ನನ್ನ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.